ನೀವು ಚಾನೆಲ್ ಅವರು ಸ್ವಲ್ಪ ಅಮೌಂಟ್ ವಿಷಯನ ಹೇಳೋದನ್ನ ಕಡಿಮೆ ಮಾಡಿ. ನಿಮ್ಮ ಪ್ರಚಾರಕ್ಕೋಸ್ಕರ ಪಬ್ಲಿಕ್ ಅಲ್ಲಿ ಇವಾಗ 2000 ಕೋಟಿ ಕೊಡಿ, ಒಂದ್ ನಿಮಿಷ ಅದನ್ನ ನೀವು ಅರ್ಥ ಮಾಡ್ಕೋಬೇಕು. ಈಗ ಕೊತ್ತಲವಾಡಿ ಸಿನಿಮಾದ ಫಸ್ಟ್ ಡೇ ಕಲೆಕ್ಷನ್ ಏನು ಮೇಡಮ್? ಕಲೆಕ್ಷನ್ ಕೇಳಬಾರ್ದು, ನಾವ್ ಹೇಳೋದು ಇಲ್ಲ. ದುಡ್ಡಿನ ವಿಷಯ ಕೇಳಬಾರ್ದು, ನೀವು ಖರ್ಚು ಕೇಳಬಾರ್ದು. ಜನಕ್ಕೆ ಯಾಕ್ರಿ ನಾನು ಹೇಳ ಕೇಳಿ, ನಾನು ಕೇಳಿ ಇಲ್ಲ ದುಡ್ಡು ಮಾಡೋರು ಯಾರೋ ಸಿನಿಮಾಗ್ ಬರ್ಬೇಡಿ. ದುಡ್ಡು ಮಾಡ್ಬೇಕು ಅಂದ್ರೆ ಬೇರೆ ಬಿಸ್ನೆಸ್ ಮಾಡಿ. ನಾಳೆ ಇವತ್ತು ಬಂದ್ ನಾಳೆ ಸಿನಿಮಾಲ್ ದುಡ್ಡು ಬರಲ್ಲ. ದಯವಿಟ್ಟು ಇದನ್ನ ನೀವು ತಿಳಿಸಿ ಹೇಳ್ತೀನಿ. ರಿಪೀಟ್ ಮಾಡ್ಬಿಡಿ. ಇವತ್ತು ಮಾಡಿರೋ ರೀ, ಇವತ್ ಫಸ್ಟ್ ಸಿನಿಮಾಗ್ ಬಂದು ನಾನು ABCD ಬರೀತಾನೆ ದುಡ್ಡು ಬರ್ಬೇಕು ಅಂದ್ರೆ ನನಗಿಂತ ಹಳೆ ಪ್ರೊಡ್ಯೂಸರ್ಗಳು ಬೇಕಾದಷ್ಟು ಜನ ಇದ್ದಾರೆ, ದುಡ್ಡು ಮಾಡಿದ್ದಾರೆ, ದುಡ್ಡು ಕಳ್ಕೊಂಡಿದ್ದಾರೆ. ಅವ್ರೆಲ್ಗ್ ಹೋಗ್ಬೇಕು? ನಾನ್ ಇವತ್ತು ಬಂದ್ ನಾಳೆನೆ ದುಡ್ಡು ನೋಡ್ದೆ, ನೀವು ದುಡ್ಡು ಮಾಡಬೇಕು ಬನ್ನಿ ಅಂತ ಕರೆದ್ರೆ ಅದು ರಾಂಗ್ ಮೆಸೇಜ್. ಖಂಡಿತ ದುಡ್ಡು ನೀವು ಕೇಳಬೇಡಿ, ನಾನು ಹೇಳೋದು ಇಲ್ಲ. ನನಗ್ ಬೇಕದು. ನಾನ್ ಖುಷಿಯಾಗಿದ್ದೀನಿ ಅಂದ್ರೆ ನೀವ್ ಅರ್ಥ ಮಾಡ್ಕೊಳ್ಳಿ. ದುಡ್ಡು ಹೋದ್ರೆ ನಾನು ತಗೋತೀನಿ, ಖುಷಿಯಾಗಿ ನಾನಿದ್ದೀನಿ ಅಂದ್ರೆ ನೀವ್ ಅರ್ಥ ಮಾಡ್ಕೋಬೇಕು ಅಂತ ಅನ್ಕೊ. ದುಡ್ಡಿನ ವಿಷಯ ನೀವು ಚಾನೆಲ್ ಅವರು ಸ್ವಲ್ಪ ಅಮೌಂಟ್ ವಿಷಯನ ಹೇಳೋದನ್ನ ಕಡಿಮೆ ಮಾಡಿ. ನಿಮ್ಮ ಪ್ರಚಾರಕ್ಕೋಸ್ಕರ ಪಬ್ಲಿಕ್ ಅಲ್ಲಿ ಇವಾಗ 2000 ಕೋಟಿ ಕೊಡಿ, ಒಂದ್ ನಿಮಿಷ ಅದನ್ನ ನೀವು ಅರ್ಥ ಮಾಡ್ಕೋಬೇಕು. 2000 ಕೋಟಿ ಕೇಳಿದ್ ಯಾವ್ದಕ್ಕೆ ಅಂತ ನೀವು ಅರ್ಥ ಮಾಡ್ಬೇಕು. ಯಾವ್ದು ಕೇಳಿ, ನೀವು ಬರೀ 2000 ಕೋಟಿಗೆ ಆನ್ಸರ್ ಹೇಳಿ. ನಾನು ಎಷ್ಟು ಜೊತೆಲಿ ಒಂದ್ ಸಿನಿಮಾ ಮಾಡ್ತೀರಿ ಅಂತ ಕೇಳಿದಕ್ಕೆ 5000 ಕೋಟಿ ಇದ್ರೆ ಕೊಡಿ ಮಾಡೋಣ ಅಂತಂದ್ರಿ. ಕೇತಪ್ಪ 1000 ಕೋಟಿ ಕೇಳ್ರಿ. ರಾಮಾಯಣದವ್ರು 4000 ಕೋಟಿ ಇಂಟರ್ವ್ಯೂ ಕೊಟ್ಟವ್ರು ಈಗ ಪ್ರೆಸೆಂಟ್. ಮುಂದೆ ಒಂದ್ ಸಿನಿಮಾ ಬರ್ಬೇಕಾದ್ರೆ ಅದಕ್ಕಿಂತ ಏರಿಸ್ತೀರಾ? ಕರೆಕ್ಟ್ ಅಲ್ಲ, ಉತ್ತರ ಕೊಡಿ. ಬಟ್ ನಾನು ಈ ಪ್ರಶ್ನೆ ಕ್ಲಿಯರ್ ಮಾಡೋಣ. ಈ ಪ್ರಶ್ನೆ ಕ್ಲಿಯರ್ ಮಾಡಿ. ನೀವು ಅಡ್ಡದಾರಿಗೆ ಹೋಗ್ತಾ ಇದ್ದೀರಾ, ಕ್ಲಿಯರ್ ಮಾಡಿ. ಈಗ ಸುಮ್ನೆ ನಾನ್ ದುಡ್ಡಿನ ವಿಷಯ ಮಾತಾಡಲ್ಲ. ನನಗೆ ಸ್ವಲ್ಪ ಬುದ್ಧಿ ಇದೆ, ನನ್ ನಾಲೆಡ್ಜ್ ಇದೆ. ದಡ್ಡಿ ಅಲ್ಲ ನಾನು, ಓದಿಲ್ದೇ ಇರ್ಬೋದು, ವಿದ್ಯೆ ಇಲ್ಲ, ಬುದ್ಧಿ ಇದೆ. ಕೇಳಿ, ಇವಾಗ ಯಶಕ್ ಸಿನಿಮಾ ಮಾಡಿ ಅಂದ್ರೆ ನಾನು ಅಷ್ಟೊಂದು ದುಡ್ಡು ಇಟ್ಟಿಲ್ಲ. ನಾನು ಇಂಡಿಪೆಂಡೆಂಟ್ ಆಗಿ ಬಂದಿರೋದು, ಗೊತ್ತಾಯ್ತಾ? ನಾನ್ ಬೇರೆದ್ಕೆ ಎಷ್ಟು ದುಡ್ಡು ಇಸ್ಕೊಬಿಡ್ಬೋದು, ಇನ್ನೊಂದ್ ಮಾಡ್ಬೋದು. ಅವ್ನ್ ದುಡ್ಡು ತಂದು ಅವ್ನ್ ದುಡ್ಡಲ್ಲೇ ಸಿನಿಮಾ ಮಾಡ್ಬೇಕಂದ್ರೆ, ಅವನ್ನ ಕರ್ಕ ಬಂದ್ ಸಿನಿಮಾ ಮಾಡ್ಬೇಕು ಅಂದ್ರೆ ಕಡಿಮೆ ಸಿನಿಮಾ ಮಾಡಕ್ಕಾಗಲ್ಲ, ಗೊತ್ತಾಯ್ತು? ಈಗ ನಮ್ ಪುನೀತ್ ರಾಜ್ಕುಮಾರಿ ಸಿನಿಮಾ ಮಾಡ್ಬೇಕಾದ್ರೆ ಅವ್ರದ್ದೊಂದು ಬಜೆಟ್ ಇರುತ್ತೆ. ನಮ್ಮ ಸುದೀಪ್ ಮಾಡ್ಬೇಕು, ಅವ್ರದ್ದೊಂದು ಯಶಿಗ್ ಮಾಡೋ. ನಾನು ಹೇಳಿದ್ದು ನಮ್ಮ ಮಗಂದು ಏನು ಅಂತ ನಂಗೆ ಗೊತ್ತು, ನಿಮಗೆ ಗೊತ್ತಿಲ್ಲ. ನೀವ್ ಮೇಲ್ ನೋಡಿದಿರ, ಒಳಗಡೆ ನಂಗೆ ಗೊತ್ತು. ಈಗ ರಾಮಾಯಣದವರೇ ಕೊಟ್ರು 4000 ಕೋಟಿ ಅಂತ. ಮುಂಚೆ ಆಡ್ಕತಾ ಇದ್ರು ನನ್ನ 2000 ಕೋಟಿಗೆ. 4000 ಕೋಟಿ ಬಜೆಟ್ ಅಂದ್ರು, ಬಾಯಿ ಮುಚ್ಕೊಂಡ್ರೆಲ್ಲ. ನಾನ್ ದಡ್ಡಿನ? ನನ್ ಮಗಂದು ಟೇಸ್ಟ್ ನಂಗೆ ಗೊತ್ತಿಲ್ವಾ? ಒಳಗಡೆ ಅವನೇನ್ ಬಟ್ಟೆ ಹಾಕ್ತಾನೆ, ಅವನೇನ್ ಊಟ ಮಾಡ್ತಾನೆ, ಅವ್ನ ಯಾವ ಟೇಸ್ಟ್ ಹೋಯ್ತಾನೆ. ಅಲ್ಲ, ಸಿನಿಮಾ ಬಿಟ್ಬಿಡಿ. ನನ್ ಮಗನ್ ಬಗ್ಗೆ ನಂಗೆ ಟೇಸ್ಟ್ ಇಲ್ಲ. 2000 ಕೋಟಿ ಕೇಳಿದ್ ನಾನು 4000 ಅಂದಾಗ ಮತ್ತೆ ಯಾಕೆ ಆನ್ಸರ್ ಮಾಡ್ತಾ ಇಲ್ಲ ಜನ? ನೀವ್ 5000 ಅಂದ್ರೆ ಮುಂದಿನ ಇದಕ್ಕೆ 5000. ಈಗ ನಾನು ಹೋಯ್ತೀನಿ ಅಂದ್ರೆ ಇದಕ್ಕಿಂತ ಚೆನ್ನಾಗಿರೋ ಸಿನಿಮಾ ಕೊಡ್ಬೇಕು. ನನ್ ಸಿನಿಮಾ ತಂದೆ ಅವನ್ನ ಹಾಳ್ ಮಾಡಿ ಎಲ್ಲ ಬಂದು ಈಗ ಇನ್ನು ಹಿಂದಕ್ ಬಾ ಅಂತ ಕರೆಯಕ್ಕಾಗಲ್ಲ. ಅದಕ್ ನೀವ್ ಕೇಳಿ. ಮತ್ ದುಡ್ಡಿನ ವಿಷಯನ ನೀವು ಕೇಳ್ತಿರಲ್ಲ. ನೀವ್ ಕೇಳಿದಕ್ ಈಗ ನಮ್ ಪುನೀತ್ ಮಾಡ್ಬೇಕು ಅಂದ್ರೆ ಇಷ್ಟು ಕೋಟಿ ಬೇಕು, ನಮ್ ಸುದೀಪ್ ಮಾಡ್ಬೇಕು ಇಷ್ಟು ಕೋಟಿ. ಅದ್ ಹೇಳಿ ತಪ್ಪ? ನಾನು ತಪ್ಪಿಲ್ಲ. ಫೈನಾನ್ಸ್ ವಿಷಯನ ಟಿವಿನಲ್ಲಿ ಎಷ್ಟು ಖರ್ಚಾಯ್ತು ಎಷ್ಟು ಬಂತು ಎರಡು ಕೇಳಬಾರ್ದು. ಇವತ್ತಿಂದ ಬೇರೆಯವ್ರಿಗೆ ಇದ್ರ ಮುಖಾಂತರ ಬೇರೆಯವ್ರಿಗೆ ಹೇಳ್ತೀವಿ. ನಾವೇ ಹೇಳ್ತೀವಿ ಇಷ್ಟು ಕೋಟಿ ಬಂತು ಅಂತ ನಾವೇ ಹೇಳ್ತೀವಿ. ನಮ್ಮ ಪ್ರಶ್ನೆ ಯಾಕೆ ಅಂತ ಹೇಳ್ಬಿಡ್ತೀನಿ ಪುಷ್ಪಮ್ಮ. ಯೂಶಲಿ ಒಂದು ಇನ್ಸ್ಪಿರೇಷನ್ ತಗೊಳ್ಳೋಣ, ಎಷ್ಟು ಖರ್ಚು ಮಾಡ್ತಾರೆ, ಎಷ್ಟು ದುಡ್ಡು ಮಾಡ್ತಾರೆ, ಎಷ್ಟು ದುಡ್ಡು ಬರ್ತದೆ, ಸಿನಿಮಾ ಇಂಡಸ್ಟ್ರಿ ಹೆಂಗ್ ವರ್ಕ್ ಆಗುತ್ತೆ, ಇಂತಹ ಕ್ಯೂರಿಯಾಸಿಟಿ ಪ್ರತಿಯೊಬ್ಬರಿಗೂ ಇರ್ತದೆ. ಈ ಎಕ್ಸಾಂಪಲ್ ನಿಮ್ ಸರೌಂಡಿಂಗ್ ಅಲ್ಲೇನೆ ನೀವ್ ಅನ್ಕೋತಾರೆ, ಓ ಪುಷ್ಪಮ್ಮ ಪ್ರೊಡ್ಯೂಸ್ ಆಗ್ಬಿಟ್ಟಿದ್ರೆ, ಪ್ರೊಡ್ಯೂಸರ್ ಇವಾಗ ಒಳ್ಳೆ ದುಡ್ಡು ದುಡಿತಿದ್ದಾರೆ ಅನ್ಕೊಂತಾರೆ ಎಲ್ಲ. ಬಟ್ ನೀವೇನಂದ್ರಿ ಫಸ್ಟ್ ಮೂವಿ ಮಾಡೋದ್ರಿಂದ ನೀವು ದುಡ್ಡು ಎಕ್ಸ್ಪೆಕ್ಟ್ ಮಾಡ್ಬೇಡಿ, ಸಿನಿಮಾ ಇಂಡಸ್ಟ್ರಿಲಿ ಇರಬೇಕು. ಸುಮಾರು ವರ್ಷದಿಂದ ಇರುವಂತಹ ಪ್ರೊಡ್ಯೂಸರ್ ಗಳನ್ನೇ ಇನ್ನು ದುಡ್ಡು ಮಾಡದೇ ಇದ್ದಾರೆ. ಸೊ ಹಾಗಾಗಿ ನೀವು ಕಾಯ್ಬೇಕು ಅಂದ್ರೆ. ಬಟ್ ಈ ಒಂದು ಜ್ಞಾನವನ್ನ ಪ್ರಜೆಗಳಿಗೆ ಗೊತ್ತಿಲ್ಲ, ವೆರಿ ಆನೆಸ್ಟ್ಲಿ ಸ್ಪೀಕಿಂಗ್. ಸೊ ಜನಗಳ ಎಕ್ಸ್ಪೆಕ್ಟೇಷನ್ ಏನ್ರು, ಓ ಪುಷ್ಪಮ್ಮನ್ ಪ್ರಮೋಷನ್ ಏನ್ ಎಲ್ಲ ಯೂಟ್ಯೂಬ್ ಅಲ್ಲಿ ನೋಡಿದ್ರೆ ಅವರೇ. ಸೊ ಅಂದ್ರೆ ಒಳ್ಳೆ ಕಲೆಕ್ಷನ್ ಆಗಿದೆ ಅನ್ನೋ ಒಂದು ಅಜೆಂಡಾ ಸೆಟ್ ಮಾಡ್ಕೊಂಡು. ನಾನ್ ಹೇಳಿಲ್ವಲ್ಲ, ಬೇರೆಯವ್ರ ಕೇಳಿ ನೀವ್ಯಾಕೆ ದಡ್ರಾಗ್ತೀರ? ನಾನ್ ಹೇಳಿದ್ದೀನ? ಹೇಳಿಲ್ಲ. ಇಲ್ಲ. ಈಗ ನೀವು ಸೂಟ್ ಹಾಕೊಂಡಿದೀರಾ ಅಂದ್ರೆ ನೀವು ಶ್ರೀಮಂತರು ಅಂತ ನಾನ್ ಯಾಕೆ ಅನ್ಕೋಬೇಕು? ನಂಗೆ ಸ್ವಲ್ಪ ಗೊತ್ತಾರ ಮನುಷ್ಯರು ಅಂದ್ಮೇಲೆ ಎಲ್ಲ ತರ ಕಷ್ಟ ಇರುತ್ತೆ. ಅದ್ ಅವ್ರು ತಿಳ್ಕೊಂಡ್ರೆ ನಾನೇನ್ ಮಾಡ್ಲಿ? ಅದಕ್ಕೆ ನಾನು ಹೋಗ್ಬಿಟ್ಟು ಹಾಗಾಗಿ ನೆಕ್ಸ್ಟ್ ಟೈಮ್ ಇಂದ ಪುಷ್ಪಮ್ಮನ ಈ ಕ್ವೆಶನ್ ಕೇಳ್ಬೇಕು. ಯಾರು ಕೇಳ್ಬಾರ್ದು ರೀ. ಎಷ್ಟು ದುಡ್ಡು ಹಾಕಿದೀರಾ, ಎಷ್ಟು ದುಡ್ಡು ಬಂತು, ಯಾಕೆ ಕೇಳ್ತೀರಾ? ನಾವಾಗ ಹೇಳಿದ್ರೆ ಕೇಳಿ. ಈಗ ಕೇಳಿದ್ರೆ 2000 ಕೋಟಿ ಅಂತ. ಹಂಗಾರೆ ಯಶ್ಗೆ ನೆಕ್ಸ್ಟ್ ಒಂದ್ ಬರ್ಕೊಡಿ ನೀವು ಒಂದು ಅಗ್ರಿಮೆಂಟ್ ಪೇಪರ್ ಮೇಲೆ. ಯಶ್ಗೆ ಇಷ್ಟರಲ್ಲೇ ಸಿನಿಮಾ ಮಾಡ್ತೀನಿ ಅಂತ ಆಗ ನಾನ್ ಮಾಡ್ತೀನಿ. ಕರ್ಕ ಬನ್ನಿ ಡೇಟ್ ತಗೊಂಡು. ಅವ್ನ್ ಫಸ್ಟ್ ಆಫ್ ಆಲ್ ಅವ್ನ್ ಡೇಟ್ ತಗೊಳ್ಳೋದು ಮನೆಯವ್ರಾದ್ರೂ ಸಿಗಲ್ಲ. ಇವ್ರು ದುಡ್ಡು ಕೊಡ್ತೀನಿ ಅಂತ ಯಾರೋ ಒಬ್ರು ಬಂದ್ರು ಅನ್ಕೊಳ್ಳಿ, ಬನ್ನಿ ಸಿನಿಮಾ ಮಾಡೋಣ ಅಂತ. ಒಂದ್ ಅಂದಾಜಲ್ಲಿ ಇಷ್ಟು ದುಡ್ಡು ತಗೊಂಡ್ ಹೋಗೋಣ ಬನ್ನಿ ಅಂತ ಕರ್ದಿತ್ತಪ್ಪ ನಾನು. ನನಗೆ ಗೊತ್ತು ರೀ ಎಷ್ಟು ಖರ್ಚು ಮಾಡುತ್ತೀವಿ ಅಂತ. ಅಂದ್ರೆ ಅವ್ರು ಕೇಳಿದ್ದಕ್ಕೆ ಕೇಳಿದೆ ಯಶಂಕರ್. ಈಗ ನೀವು ನಿಮ್ ಪಾಯಿಂಟ್ ನನ್ಗೆ ಅರ್ಥ ಆಯ್ತು. ಅಂದ್ರೆ ಈಗ ನೀವು ಯಶವ್ರನ್ನ ಒಂದು ಅಂದಾಜು ಮಾಡಿದಿರಿ ಎಷ್ಟು ಖರ್ಚಾಗುತ್ತೆ ಅಂತ. ಅಂಡ್ ಮತ್ತೆ ಇವಾಗ ನೀವು ಅದನ್ನ ಕಮ್ಮಿ ಹಾಕ್ಬಿಟ್ಟು ಕೆಳಮಟ್ಟದ ನಾಯಕನು ಮಾಡಕ್ ಆಗಲ್ಲ. ಸೊ ಅವ್ರಿಗೊಂದು ರೇಂಜ್ ಕಾಲದಲ್ಲಿ
ನಮಗಿನ್ನ ಕಡಿಮೆ ಮಟ್ಟದ ಸಿನಿಮಾ ಮಾಡಿ ಇದ್ದಿದ್ದುಂಟು. ಅದೇ ಹೇಳ್ತಾರಲ್ಲ 90 ಮೆಟ್ಲು ಹತ್ತಿದ್ಮೇಲೆ 2ನೇ ಮೆಟ್ಲಿಗೆ ಬಾ ಅಂದ್ರೆ ಯಾರು ಬರಲ್ಲ. ನಾನು ಅಲ್ಲಿ ಚೆನ್ನಾಗ್ ಕಾಣಿಸ್ತಾ ಇದೆ, ನಾನು ಅಲ್ಲೇ ಇರ್ತೀನಿ. ಇನ್ನೂ ಒಂದ್ 10 ಮೆಟ್ಲು 10ಕ್ಕೆ ಹೋಗ್ಬೇಕು. ಅಲ್ಲ ಇವ್ರೇ ಆಡಿಯನ್ಸ್ ಇಷ್ಟಪಡ್ತಾವ್ರ ನಮ್ಮ ಅಣ್ಣ ಅಲ್ಲಿ ಹೋಗ್ಬೇಕು ಅಂತ. ಕರ್ಕ ಬಂದ್ರೆ ನನಗೇನಿಲ್ಲ ಅವ್ರ ಅಭಿಮಾನಿಗಳು. ಇವ್ರು ಬಂದ್ಬಿಟ್ಟು ಅಲ್ಲ ಸುಮಾರು ಜನ ನಿಮ್ಮನ್ನ ಆ ಪ್ರಶ್ನೆ ಕೇಳಿದ್ರೆ ಎಷ್ಟು ನೀವು ನಿರ್ಮಾಪಕರಾಗ್ತೀರಾ ಅಂತೆಲ್ಲ ಕೇಳ್ತಾರೆ. ಅದಕ್ಕೆ ನಾನು ಆಗಲ್ಲ ಅಂತ ಕ್ಲಿಯರ್ ಆಗಿ ಹೇಳಿದೀನಿ. ನಾನ್ ಎಷ್ಟಿಗ್ ಮಾಡಕ್ ಬಂದಿಲ್ಲ. ಅವ್ನಿಗೆ ಹೊಟ್ಟೆ ತುಂಬಾ ಊಟ ಇದೆ, ಹಸ್ತವ್ರಿಗೆ ಊಟ ಹಾಕ್ಬೇಕು, ಹೊಟ್ಟೆ ತುಂಬದವ್ರಿಗೆ. ಅವ್ರಿಗೆ ಡೇಟ್ ಕೊಡಕ್ ತುಂಬಾ ಜನ ಅವ್ರೆ, ಅವನಿಗೆ ದುಡ್ಡು ಹಾಕಕ್ ನಿಂತವ್ರೆ. ನನಗ್ ನನ್ ಸಿನಿಮಾಗ್ ನನ್ನ ಹೊಸ ಪ್ರತಿಭೆಗಳಿಗೆ ದುಡ್ಡು ಹಾಕಕ್ ಬಂದಿದ್ದೀನಿ. ನನ್ನ ಹತ್ರ ಕೆಪಾಸಿಟಿ ಇಲ್ಲ. ಹೊಸ ಪ್ರತಿಭೆಗಳಿಗೆ ದುಡ್ಡು ಹಾಕಷ್ಟು ಕೆಪಾಸಿಟಿ ನನ್ನ ಹತ್ರ ಇದೆ. ಯಶು ಒಂದೇನು ಹೊಸಬ, ಅವನು ಹಿಂಗೆ ಹೋಗಿದ್ದು ಅಂತ. ನಿರ್ಮಾಣ ಮಾಡ್ಬೇಕು ಅಂತ ಯಾಕೆ ಅನ್ನಿಸ್ತು ತಮ್ಗೆ? ಇಲ್ಲ, ನಾನು ನಿಮ್ಮ ಮನೇಲಿ ಸಿನಿಮಾ ವಾತಾವರಣ ನೋಡಿದ್ರಿಂದ ನಮಗೂ ಇವಾಗ ಏನು ಕೆಲಸ ಇಲ್ಲ. ಮಗ ಎಲ್ಲಾ ಕಡೆನೂ ಮಾಡ್ಕೊಂಡಿದ್ದಾನೆ, ಮಗಳು ಚೆನ್ನಾಗಿದ್ದಾಳೆ. ನನಗೂ ಅಂಕಲ್ಗೂ ಒಂದೇನೋ ಒಂದು ಇಂಡಸ್ಟ್ರಿಗೆ ಒಂದೇನಾದ್ರು ಮಾಡೋಣ ಅಂತ. ನೀನ್ ಮಾಡ್ತೀಯ ಮಾಡು ಅಂತ ನಮ್ಮನೆಯವರ ಪ್ರೇರಣೆ. ನನ್ಗೂ ಖುಷಿ ಇತ್ತು, ಬಂದಿದ್ದೀನಿ. ಯಾಕೆ ಅಂದ್ರೆ ನಂಗೆ ಟೈಮ್ ಪಾಸ್ ಆಗ್ತಿಲ್ಲ, ಏನು ಕೆಲಸ ಇಲ್ಲ. ಆಕ್ಟಿಂಗ್ ಏನಾದ್ರು ಮಾಡ್ಬೇಕು ಅನ್ಕೊಂಡು? ಇಲ್ಲ ಆಕ್ಟಿಂಗ್ ಎಲ್ಲ ನಂಗೆ ಇಂಟ್ರೆಸ್ಟ್ ಇಲ್ಲ, ನಾನು ಮಾಡೋದಿಲ್ಲ. ಅದಿಲ್ಲ ನಂಗೆ, ಆಗ ಹೇಳಿಲ್ಲ. ಬಟ್ ಒಳ್ಳೆ ಮಾತುಗಾರರು ತಾವು. ಮಾತಿಗೂ ಆಕ್ಟಿಂಗ್ ಅದಕ್ಕೆ ನೋಡಿ ಇಲ್ಲೇ ಹೇಳ್ತೀನಿ, ಇನ್ನೊಂದು ಹೇಳ್ಬಿಡ್ತೀನಿ ನೋಡಿ. ಈಗ ಹೇಳಿದೆ, ನೋಡೋದಕ್ಕೂ ಮಾತಾಡೋದಕ್ಕೂ ತುಂಬಾ ಆಕ್ಟ್ರೇ ಆಗಿದ್ದಾರೆ. ಅದನ್ನ ಆಕ್ಟ್ರಸ್ಟ್ ನಾವು ಬರೀ ಮಾತಾಡಿದ ತಕ್ಷಣ ನಮ್ಮನ್ನ ಆಕ್ಟರ್ ಅಂತ ಜಡ್ಜ್ ಮಾಡ್ಬಿಡಿ, ಗೊತ್ತಾಯ್ತಾ? ಆಕ್ಟಿಂಗ್ ಅನ್ನೋದು ಒಂದ್ ದೊಡ್ಡ ಕಲೆ. ಅದನ್ನ ನಾವು ಈಗ ಈಗ ಅವ್ರ ಕಲೆಗಾರನ್ ಕೂರ್ಸಿದ್ರು ನಮ್ಮಷ್ಟು ಜೋರಾಗಿ ಮಾತಾಡಕ್ ಬರಲ್ಲ ಅವ್ರಿಗೆ. ಯಾಕೇಳಿ ಅವ್ರಿಗೆ ಸರಸ್ವತಿ ಒಲ್ದು ಬಿಟ್ಟಿರ್ತಾಳೆ. ನಾವು ಬಡ ಮಾತಾಡಿದ ತಕ್ಷಣ ಅವ್ರ ಬ್ಯಾಚಿಗೆ ನಾವು ಬರಕ್ ಆಗಲ್ಲ, ಗೊತ್ತಾಯ್ತಾ? ಈಗ ನೀವು ಇಷ್ಟು ಚೆನ್ನಾಗಿ ಕುತ್ಕೊಂಡು ಇಂಟರ್ವ್ಯೂ ಮಾಡ್ತಾ ಇದ್ದೀರಾ. ನೀವ್ ಇಲ್ಲಿ ಕೂತ್ ನಾನು ಇಲ್ಲಿ ಕೂತ್ರೆ ನಾವಿಬ್ರು ತೂಕಕ್ಕೆ ಹಾಕಕ್ಕಾಗಲ್ಲ. ನೀವೇ ನಾನೇ. ಅದನ್ನ ಮೇಲಿಂದ ನೋಡಿ ಅಳಿಬಾರ್ದು. ಕರೆಕ್ಟ್. ಸೊ ಈ ಸಿನಿಮಾ ನಿಮ್ಗೆ ಖುಷಿ ತಂದು ಕೊಟ್ಟಿದೆ. ಮುಂದೆ ಯಾವ ಪ್ರಾಜೆಕ್ಟ್ ಮಾಡ್ಬೇಕು ಅನ್ಕೊಂಡು ಆಗಿದೆಯಲ್ಲ, ಶರಣಗ್ ಮಾಡಕ್ಕೆ ಅನೌನ್ಸ್ ಮಾಡಿದ್ದೀನಿ. ನಮ್ ಶರಣ್ಗೆ ನಂದು ಮಾತುಕತೆಯಲ್ಲಿ ಇದೆ, ಇನ್ನು ಶುರು ಮಾಡಿಲ್ಲ. ಅದನ್ನ ಇದನ್ನ ನೋಡ್ಕೊಂಡು ಇದು ಮುಗಿಸ್ಬಿಟ್ಟು ಬರ್ತೀವಿ ಅಂತ. ಅವರು ಅರ್ಜೆಂಟ್ ಮಾಡಿಲ್ಲ, ನಮಗೂ ಅರ್ಜೆಂಟ್ ಇಲ್ಲ, ಆರಾಮ್ಸೆ ಮಾಡ್ತೀವಿ.